ನಮಸ್ಕಾರ ಸ್ನೇಹಿತರೆ. ಸೊ ಏನಿಲ್ಲ, ಅದೇ ಒಂದು ವಾರ ಮೇಲೆ ಆಯಿತು ಚೆನ್ನೈಗೆ ಬಂದಿದ್ವಿ. ಸೊ ಇಲ್ಲಿ ಪೋಯಿಸ್ ಗಾರ್ಡನಲ್ಲಿ ಇದ್ದೀವಿ ನಾವು. ಇಲ್ಲಿಂದ ಬೆಂಗಳೂರು ಹೊರಡ್ತಾ ಇದ್ವಿ. ಸೊ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ವೀಡಿಯೋ ಮಾಡಿ ನಿಮ್ಗೆ ತೋರಿಸೋಣ ಅಂತ. ಫುಲ್ ಪ್ಲೆಸೆಂಟ್ ಮಾರ್ನಿಂಗ್. ಇದು ಫುಲ್ಲಿ ಲೋಡೆಡ್ ಹಿಮಾಲಯನ್. ಈಗ ನಿಮಗೆ ಹೇಳಬೇಕಂತಂದರೆ ಫುಲ್ಲಿ ಲೋಡೆಡು ಹೆಂಗಿರುತ್ತೆ, ಏನೇನು ಆಕ್ಸೆಸರೀಸ್ ಹಾಕ್ಸಿದ್ವಿ ಅಂತ ಈ ವಿಡಿಯೋ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಈಗ ಫಸ್ಟು ಇಲ್ಲಿಂದ ಹೇಳ್ತೀನಿ. ಇದು ವಯಟರ್ ಅದು ಸ್ಯಾಡಲ್ ಬ್ಯಾಗ್ಸು. ಇದು JB ರೇಸಿಂದು ಟಾಪ್ ಬಾಕ್ಸು. ಇದರಲ್ಲಿ ನಿಮಗೆ 45 ಲೀಟರ್ಸ್ ಬಂದುಬಿಡುತ್ತೆ. ಇದು 32 ಲೀಟರ್ಸ್ದು ಸ್ಯಾಡಲ್ ಬ್ಯಾಗ್ಸು. ಆಮೇಲೆ ಇದರಲ್ಲಿ 22 ಲೀಟರ್ಸ್ ಬರುತ್ತೆ ಟ್ಯಾಂಕ್ ಬ್ಯಾಗ್ನಲ್ಲಿ. ಆಕ್ಸೆಸರೀಸ್ ಏನೇನಿದೆ ಅಂದರೆ ವಿಂಡ್ಶೀಲ್ಡು, ಒಂದು ಟಾಲರ್ ವಿಂಡ್ಶೀಲ್ಡು. ಇದು ಡಿಫಾಲ್ಟಾಗಿ ಬರೋಲ್ಲ, ಇದು ನಾವು ಸಪ್ರೇಟಾಗಿ ಹಾಕ್ಸ್ಕೋಬೇಕು. ಕಂಪ್ನಿದೆ OUದು ವಿಂಡ್ಶೀಲ್ಡು. ಆಮೇಲೆ ಇಲ್ಲಿ ಬರೋದು ಕಂಪ್ನಿದು ರೇಡಿಯೇಟ್ರ್ ಗಾರ್ಡು. ಸೊ ಇದು ಕ್ರ್ಯಾಶ್ ಗಾರ್ಡೆಲ್ಲ ಹಾಕ್ಸಿದ್ವಿ, ಮೋಟೋಟಾಕ್ದು ಕ್ರ್ಯಾಶ್ ಗಾರ್ಡು. ಆಮೇಲೆ ಮೋಟೋಟಾಕ್ದು ಸ್ಯಾಡಲ್ ಸ್ಟೇ. ಮತ್ತು ನಂದು ಆಕ್ಸೆಸರಿ ಏನಿದೆ ಅಂತ ಹೇಳಿದರೆ ಮೋಟೋ ಟ್ರೆಂಡ್ಸ್ದು ಫೋಕ್ಸಿಲ್ ಕವರ್ ಇದೆ. ಸೊ ಇದಷ್ಟೆಲ್ಲ ಆಕ್ಸೆಸರೀಸ್ ಹಾಕ್ಸಿದ್ವಿ. PPF ಬೇರೆ ಮಾಡಿಸಿದ್ವಿ. ಸೊ ಅದಕ್ಕೆ ನಮಗೆ ವಾಟರ್ ಪ್ರೂಫು, ಡಸ್ಟ್ ಪ್ರೂಫ್ ಎಲ್ಲ ಪ್ರೊಟೆಕ್ಷನ್ ಆಗುತ್ತೆ. ಇದು ಫಸ್ಟ್ ಅಂದ್ಕೊಂಡಿದ್ದೆ ಇದು ಸ್ಯಾಡಲ್ ಬ್ಯಾಗ್ಸ್ ಎಲ್ಲ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ. ಬಟ್ ತುಂಬ ಕಂಫರ್ಟಬಲ್ ಆಗಿದೆ. ಈಸಿಯಾಗಿ ಆರಾಮಾಗಿ ಒಂದು 10-15 ದಿನ ಮೇಲೆ ಇಬ್ಬರು ಜನದ್ದು ಲಗೇಜು, ಬಟ್ಟೆ, ಲ್ಯಾಪ್ಟಾಪ್ ಎಲ್ಲನೂ ನಾವು ಇದರಲ್ಲಿ ಇಟ್ಕೋಬೋದು. ನೋಡಿ ಸ್ನೇಹಿತರೆ, ನೀಟಾಗಿ ಎಲ್ಲನೂ ನಾವು ಟಕಿನ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಇದರಲ್ಲಿ ಏನೂ ತೊಂದರೆ ಇಲ್ಲ. ಏನಂತಂದರೆ ಈಗೆಲ್ಲ ಕ್ರ್ಯಾಶ್ ಗಾರ್ಡು ತುಂಬ ಇದು ಆಗ್ತಾಯಿದೆ ಅಂತ ಸ್ವಲ್ಪ ನಮ್ಮದು ಬೋಲ್ಟ್ ಎಲ್ಲ ಟಾರ್ಕ್ ಸೆಟ್ಟಿಂಗ್ ಮಾಡ್ಕೊಂಡು ನೀವು ಇಟ್ಕೊಂಡಿದ್ರೆ ಏನೂ ತೊಂದರೆ ಇಲ್ಲ ಇದರಲ್ಲಿ. ಈಗ ಇದು LS2 ಹೆಲ್ಮೆಟ್ಟು. ಸೊ ನಮಗೆ ವಿಂಡ್ ಬಫೆಟಿಂಗೆಲ್ಲ ಹೆಲ್ಪ್ ಆಗುತ್ತೆ ಇದರಲ್ಲಿ. ಸೇನಾ ಒಂದಿದೆ, ಆರಾಮಾಗಿ ನಾವು ಇಂಟರ್ಕಾಮ್ನಲ್ಲಿ ಮಾತಾಡ್ಕೊಂಡು ಹೋಗ್ಬೋದು, ಹಾಡು ಕೇಳ್ಕೊಂಡು ಹೋಗ್ಬೋದು. ಹಿಂದೆ ಬ್ಯಾಕ್ ರೆಸ್ಟ್ ಬೇರೆ ಇದೆ ಟಾಪ್ ಬಾಕ್ಸ್ಗೆ. ಸೊ ಆರಾಮಾಗಿ ಪಿಲಿಯನ್ ರೆಸ್ಟ್ ಮಾಡ್ಕೊಂಡು ಬರ್ಬೋದು. ಸೊ ನಮ್ಗೆ ಏನರ ಕಾಲು ಸ್ವಲ್ಪ ಸ್ಟ್ರೆಚ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕ್ರ್ಯಾಶ್ ಗಾರ್ಡ್ ಮೇಲೆ ಇಟ್ಕೋಬೋದು ನಾವು. ಏರಿಯಾ ಅಷ್ಟು ಸಖತ್ತಾಗಿದೆ. ಫುಲ್ ಪ್ಲೆಸೆಂಟ್ ಮಾರ್ನಿಂಗ್. ಮತ್ತೆ ಸಿಗೋಣ.